ದೇವರು ಎಲ್ಲವನ್ನು ನೋಡುವ ದೇವರಾಗಿದ್ದಾರೆ ಪ್ರಿಯರೇ. ಆತನ ಹೆಸರು ಎಲ್ ರೋಹಿ. ಅನೇಕರು ನೀವು ನಿಮ್ಮ ಹೃದಯದಲ್ಲಿ ವೇದನೆ ಪಡ್ತಾ ಇದ್ದೀರಾ, ಹೊರಗೆ ನೀವು ಸಂತೋಷವುಳ್ಳವರಾಗಿ ಕಾಣಿಸಿಕೊಳ್ತಾ ಇದ್ದೀರಾ. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಲಿಲ್ಲವಾ? ದೇವರು ನನ್ನ ಕಣ್ಣೀರನ್ನು ನೋಡ್ಲಿಲ್ಲವಾ? ನನಗೆ ಯಾಕೆ ಈ ಸಮಸ್ಯೆ ಹೋಗ್ತಾ ಇಲ್ಲ? ಆತನು ಕನಿಕರವುಳ್ಳ ದೇವರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೋಸ್ಕರ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ. ಪ್ರಿಯರೇ, ಇವತ್ತಿನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ದೇವರು ನನ್ನ ಹೃದಯದಲ್ಲಿ ಹಾಕಿದಂಥ ವಿಷಯ ಎಲ್ ರೋಹಿ, ಎಲ್ಲವನ್ನು ನೋಡುವ ದೇವರು ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಹೋಗುವ. ಹಲ್ಲೆಲೂಯಾ. ತಂದೆ, ನಿಮಗೆ ಸ್ತೋತ್ರ. ಮಹಾಪರಿಶುದ್ಧನು, ಅದ್ವಿತೀಯನು, ಮಹೋನ್ನತನಾಗಿರುವ ಭೂಪರಲೋಕಗಳ ಒಡೆಯನೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪಾದಸಂಧಾನಕ್ಕೆ ಬಂದೇವೆ. ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಸನ್ನಿಧಿಯಲ್ಲಿ ಸೇರಿ ಬಂದಿದ್ದೇವೆ ನಿಮ್ಮ ಸ್ವರವನ್ನು ಕೇಳಲಿಕ್ಕೆ, ನಿಮ್ಮ ವಾಕ್ಯವನ್ನು ಕೇಳಲಿಕ್ಕೆ. ಅಪ್ಪ ಸ್ವಾಮಿ, ನೀವು ನಮ್ಮೊಂದಿಗೆ ಮಾತನಾಡಿ ಸ್ವಾಮಿ. ಸಂದೇಶವನ್ನು ಅಪ್ಪ ಸ್ವಾಮಿ ಕೇಳಿಸ್ತಾ ಇರೋ ಪ್ರತಿಯೊಬ್ಬರ ಹೃದಯದಲ್ಲಿ ಮಾತನಾಡಿ, ವೈಯಕ್ತಿಕವಾಗಿ ಮಾತನಾಡಿ, ಮಾತದ ಕಾರ್ಯ ಮಾಡಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಹೊಂದಲಿ ರಾಜ. ಸ್ವಸ್ಥತೆ, ಬಿಡುಗಡೆಗಳು ಉಂಟಾಗಲಿ ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದೇನೆ ತಂದೆ, ಆಮೇನ್. ಪ್ರಿಯರೇ, ನಾನು ಆಗ್ಲೇ ಹೇಳಿದಾಗೆ ಇವತ್ತಿನ ಸಂದೇಶದ ವಿಷಯ ಎಲ್ ರೋಹಿ, ಎಲ್ಲವನ್ನು ನೋಡುವ ದೇವರು ಎಂಬುದಾಗಿ. ನಾವು ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ ಅದರಲ್ಲಿ 7ರಿಂದ 14ನೇ ವಚನವನ್ನು ಓದಿಕೊಳ್ಳುವ. ಇಲ್ಲಿ ಅವಳು ಅಂತ ಹೇಳಿದಾಗ ಹಾಗರಳು. ಸೊ ಹಾಗರಳು ಈಗ ಅಬ್ರಾಮನ ಮನೆಯಿಂದ ಹೊರಗೆ ಹಾಕಲ್ಪಟ್ಟಿದ್ದಾಳೆ. ಅವಳು ಬಸುರಾಗಿದ್ದಾಳೆ. ಓಕೆ, ಸೊ ಈ ಸಂದರ್ಭ ನಾವು ಓದ್ತಾ ಇದ್ದೇವೆ. ಅವಳು ಮರಳುಗಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರಯಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತೆ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಲ ಆಗಲದಷ್ಟು ಅಪರಿಮಿತವಾಗಿರುವುದು ಎಂದು ಹೇಳಿದನು. ಮತ್ತು ಯೆಹೋವನ ದೂತನು ಅವಳಿಗೆ, ನೀನು ಬಸುರಾಗಿದೆಯಷ್ಟೇ, ನಿನಗೆ ಮಗನು ಹುಟ್ಟುವನು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು. ಅವನು ಕಾಡುಗತ್ತೆಯಂತೆ ಇರುವನು. ಅವನು ಎಲ್ಲರ ಮೇಲೆ ಕೈ ಎತ್ತುವನು, ಹಾಗೆ ಅವನ ಮೇಲೆ ಎಲ್ಲರೂ ಕೈ ಎತ್ತುವರು. ತನ್ನ ಅಣ್ಣ ತಮ್ಮಂದಿರ ಎದುರುಗಡೆ ವಾಸವಾಗಿರುವನು ಎಂದು ಹೇಳಿದನು. ಅವಳು, ನನ್ನನ್ನು ನೋಡುವ ಆತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತನಾಡಿದ್ದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ಈ ಸಂಗತಿಯಿಂದ ಅಲ್ಲಿರುವ ಬಾಯಿಗೆ ಲಹೆರೋಹಿ ಬಾವಿ ಎಂದು ಹೆಸರಾಯಿತು, ಅಥವಾ ಎಲ್ ರೋಹಿ ಎಂಬುದಾಗಿ ಹೆಸರಾಯಿತು. ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ನಾವು ಸಂದರ್ಭವನ್ನು ನಾವು ನೋಡ್ತೇವೆ. ಏನಂತ ಹೇಳಿದ್ರೆ, ಹಾಗರಳು ಅಬ್ರಾಮನ ಮನೆಯಿಂದ ಅವಳನ್ನು ಹೊರಗೆ ಹಾಕಿದ್ದಾರೆ. ಅವಳು ಬಸುರಾಗಿದ್ದಾಳೆ. ಅವಳು ಮರಳುಗಾಡಿನಲ್ಲಿ ಅಲಿತಾ ಇದ್ದಾರೆ. ಆ ಮರಳುಗಾಡಿನಲ್ಲಿ ಅಲಿತಾ ಇರುವಾಗ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿ, ದೇವರು ಪರಲೋಕದಿಂದ ನೋಡಿ ಹಾಗರಳ ಮೇಲೆ ಕನಿಕರಿಸಿ ಅವಳಿಗೆ ಸಹಾಯ ಮಾಡ್ತಾರೆ, ಅವಳೊಂದಿಗೆ ಮಾತನಾಡ್ತಾರೆ. ಈಗ ನಾವು ನೋಡುವಾಗ ಹಾಗರಳು ಬಸುರಾಗಿದ್ದಾಳೆ. ಅವಳು ಮರಳುಗಾಡಿನಲ್ಲಿ ಅಲಿತಾ ಇದ್ದಾರೆ. ಮರಳುಗಾಡಿನ ಅಂದರೆ ನಿರ್ಜನವಾದ ಸ್ಥಳ, ಮನೆಗಳು ಇಲ್ಲದ ಸ್ಥಳ, ಜನವಾಸ ಇಲ್ಲದಿರುವ ಸ್ಥಳ. ಸೊ ಹಾಗರಳು ಅಲ್ಲಿ ಅಲಿತಾ ಇರುವಾಗ ಅವಳ ದುಃಖ, ಅವಳ ಕಣ್ಣೀರು, ಅವಳ ಸಮಸ್ಯೆಯನ್ನು ನೋಡಲಿಕ್ಕೆ ಯಾರೂ ಇಲ್ಲ. ಅವಳ ಕಣ್ಣೀರನ್ನು ನೋಡಲಿಕ್ಕೆ ಯಾರೂ ಇಲ್ಲ. ಅದನ್ನು ಕೇಳಲಿಕ್ಕೆ, ಅವಳ ದುಃಖವನ್ನು ಕೇಳಲಿಕ್ಕೆ ಯಾರೂ ಇಲ್ಲ. ಅವಳ ಸಹಾಯಕ್ಕೆ ಯಾರೂ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಹಾಗರಳು ಹಾದು ಹೋಗ್ತಾ ಇದ್ದಾಳೆ. ಅವಳು ಬಸುರಾಗಿ ಕೂಡ ಇದ್ದಾಳೆ. ಅವಳ ಹೊಟ್ಟೆಯಲ್ಲಿ ಮಗು ಇದೆ. ಅವಳಿಗೆ ಯಾವ ನಿರೀಕ್ಷೆ ಇಲ್ಲ, ಅವಳಿಗೆ ಸಹಾಯ ಇಲ್ಲ. ಈಗ ಅವಳು ಸಾಯ್ಬೇಕು, ಅವಳ ಹೊಟ್ಟೆಯಲ್ಲಿದ್ದ ಮಗು ಸಾಯ್ಬೇಕು. ಅಂತ ನಿರ್ಗತಿಕವಾದ ಪರಿಸ್ಥಿತಿಯಲ್ಲಿ ಹಾಗರಳು ಹಾದು ಹೋಗ್ತಾ ಇದ್ದಾಳೆ. ಆ ಪರಿಸ್ಥಿತಿಯಲ್ಲಿ ಅವಳು ಹಾದು ಹೋಗ್ತಾ ಇರುವಾಗ, ಯಾರು ಅವಳನ್ನು ನೋಡದೇ ಇರುವಾಗ ದೇವರು ಪರಲೋಕದಿಂದ ನೋಡಿದ್ರು. ದೇವರ ಕಣ್ಣುಗಳು ಅವಳನ್ನು ನೋಡಿದವು. ದೇವರು ಪರಲೋಕದಿಂದ ನೋಡಿದ್ದು ಮಾತ್ರ ಅಲ್ಲ ಪ್ರಿಯರೇ, ದೇವರು ಅವಳಿಗೆ ಸಹಾಯದ ಹಸ್ತವನ್ನು ಕೂಡ ಚಾಚಿದ್ರು. ದೇವರು ತನ್ನ ದೂತನನ್ನು ಕಳಿಸಿದ್ರು.
ಹಾಗರಳೊಂದಿಗೆ ಮಾತನಾಡ್ತಾರೆ, ಹಾಗರಳನ್ನು ಸಂತೈಸ್ತಾರೆ, ಹಾಗರಳಿಗೆ ವಾಗ್ದಾನಗಳನ್ನು ಕೊಡ್ತಾರೆ, ಹಾಗರಳನ್ನು ಬಲಪಡಿಸ್ತಾರೆ. ದೇವರು ಹೇಳ್ತಾರೆ, ನಿನಗೆ ದೊಡ್ಡ ಸಂತಾನವಾಗ್ತದೆ ಎಂಬುದಾಗಿ, ನಿನ್ನ ಕಷ್ಟದ ಕೂಗು ನನಗೆ ಕೇಳಿದೆ ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ದೇವರು ಎಲ್ಲವನ್ನು ನೋಡುವ ದೇವರಾಗಿದ್ದಾರೆ ಪ್ರಿಯರೇ. ಆತನ ಹೆಸರು ಎಲ್ ರೋಹಿ. ಅನೇಕರು ಅನೇಕ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ. ಅನೇಕ ಕಷ್ಟ, ಸಮಸ್ಯೆ, ಕಣ್ಣೀರು, ತೊಂದರೆಗಳಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ. ನಿಮಗೆ ಅನಿಸ್ತದೆ, ನಮ್ಮ ಕಷ್ಟವನ್ನು ನೋಡುವವರು ಯಾರೂ ಇಲ್ಲ, ನಮ್ಮ ದುಃಖಕ್ಕೆ ಸ್ಪಂದಿಸುವವರು ಯಾರೂ ಇಲ್ಲ. ಅನೇಕರು ನೀವು ನಿಮ್ಮ ಹೃದಯದಲ್ಲಿ ವೇದನೆ ಪಡ್ತಾ ಇದ್ದೀರಾ. ಹೊರಗೆ ನೀವು ಸಂತೋಷವುಳ್ಳವರಾಗಿ ಕಾಣಿಸಿಕೊಳ್ತಾ ಇದ್ದೀರಾ, ಆದರೆ ನೀವು ಹೃದಯದಲ್ಲಿ ದುಃಖಿಸ್ತಾ ಇದ್ದೀರಾ. ನಿಮ್ಮ ಹೃದಯ ವೇದನೆ ಪಡ್ತಾ ಇದೆ. ಅದನ್ನು ಬೇರೆ ಯಾರ ಹತ್ರ ಹೇಳಲಿಕ್ಕೆ ಸಹ ಆಗುದಿಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಹ ಆಗುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಿದ್ದೀರಾ. ಆದರೆ ದೇವರು ಎಲ್ಲವನ್ನು ನೋಡುವ ದೇವರಾಗಿದ್ದಾರೆ ಪ್ರಿಯರೇ. ನಮ್ಮ ಹೊರಗಿನ ತೋರಿಕೆಯನ್ನು ಮಾತ್ರ ಅಲ್ಲ, ನಮ್ಮ ಹೊರಗಿನ ಕಣ್ಣಿಂದ ಬರುವ ಕಣ್ಣೀರನ್ನು ಮಾತ್ರ ಅಲ್ಲ ಪ್ರಿಯರೇ, ನಮ್ಮ ಆಂತರ್ಯದಲ್ಲಿ ಆಗಿರುವ ದುಃಖಗಳನ್ನು, ವೇದನೆಯನ್ನು, ನಮಗೆ ಹೇಳಲಿಕ್ಕೆ ಆಗದಿರುವ ಸಂಕಟವನ್ನು ಕೂಡ ದೇವರು ನೋಡ್ತಾರೆ. ದೇವರು ನೋಡ್ತಾರೆ ಅಂತ ಹೇಳಿದರೆ ದೇವರು ಖಂಡಿತವಾಗಿ ಉತ್ತರಿಸ್ತಾರೆ ಪ್ರಿಯರೇ. ದೇವರು ಖಂಡಿತವಾಗಿಯೂ ಅದಕ್ಕೆ ಸಮಾಧಾನವನ್ನು, ಉತ್ತರವನ್ನು ತರ್ತಾರೆ. ನಿಮ್ಮ ಹೃದಯದಲ್ಲಿ ಆಗುವ ಪ್ರತಿಯೊಂದು ಪ್ರಾರ್ಥನೆ, ವಿಜ್ಞಾಪನೆಗೂ ದೇವರು ಪರಲೋಕದಲ್ಲಿ ಆಲಿಸಿ ಆತನ ಸದುತ್ತರವನ್ನು ದಯಪಾಲಿಸ್ತಾರೆ. ಇಲ್ಲಿ ಹಾಗಳ ಪರಿಸ್ಥಿತಿಯನ್ನು ನೋಡಿದ್ದೇವೆ ಪ್ರಿಯರೇ. ಮರಳುಗಾಡಿನಲ್ಲಿ ಯಾರೂ ಇಲ್ಲ, ನಿರ್ಜನವಾದ ಸ್ಥಳ, ಯಾವ ಸಹಾಯ ಅವಳಿಗೆ ಒದಗಿ ಬರುವ ಚಾನ್ಸ್ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ದೇವರು ಪರಲೋಕದಲ್ಲಿ ನೋಡಿ ಸಹಾಯದ ಹಸ್ತವನ್ನು ಚಾಚಿ ಹಾಗರಳನ್ನು ಸಂಧಿಸ್ತಾರೆ. ದೇವರು ಪ್ರೀತಿ ಸ್ವರೂಪಿ ಆಗಿದ್ದಾರೆ. ದೇವರು ಕರುಣಾಮಯಿಯಾದ ದೇವರಾಗಿದ್ದಾರೆ. ನಾವು ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 11-15 ವಚನದಲ್ಲಿ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಅಲ್ಲಿ ನಾಯಿನ್ ಎಂಬ ಊರಿಗೆ ಹೋಗ್ತಾ ಇರುವಾಗ ಅಲ್ಲಿ ನಾವು ನೋಡ್ತೇವೆ, ಒಬ್ಬ ವಿಧವೆ ತನ್ನ ಒಬ್ಬನೇ ಯೌವನಸ್ಥ ಮಗನ ಅನ್ನು ಸಮಾಧಿ ಮಾಡಲಿಕ್ಕೋಸ್ಕರ ಅವನ ಚಟ್ಟದಿಂದ ಹೊತ್ತುಕೊಂಡು ಹೋಗ್ತಾ ಇರ್ತಾರೆ. ಆಗ ಯೇಸು ಸ್ವಾಮಿ ಆ ಬಡ ವಿಧವೆಯನ್ನು ನೋಡಿ ಯೇಸು ಸ್ವಾಮಿ ಮನ ಮರುಗ್ತದೆ. ಆತನು ಕನಿಕರವುಳ್ಳ ದೇವರು. ಯೇಸು ಸ್ವಾಮಿ ವಿಧವೆಗೆ ಹೇಳ್ತಾರೆ, ಅಳಬೇಡ, ದುಃಖಿಸಬೇಡ ಎಂಬುದಾಗಿ. ಇವತ್ತು ದೇವರು ಈ ಸಂದೇಶವನ್ನು ಕೇಳ್ತಾ ಇರುವ ನಿಮಗೆ ಹೇಳ್ತಾ ಇದ್ದಾರೆ, ಅಳಬೇಡಿ, ದುಃಖಿಸಬೇಡಿ ಎಂಬುದಾಗಿ. ನೀವು ದುಃಖಿಸುವ ದಿನಗಳು ಕೊನೆಗಾಣ್ತವೆ. ದೇವರು ನಿಮಗೆ ಹರ್ಷವಸ್ತ್ರವನ್ನು ಕೊಡ್ತಾರೆ. ನಿಮಗಾದ ದುಃಖ, ಅಪಮಾನಕ್ಕೆ ಬದಲಾಗಿ ದೇವರು 2ರಷ್ಟು ಮಾನವನ್ನು ಕೊಡ್ತಾರೆ. ಅಲ್ಲಿ ನಾವು ನೋಡ್ತೇವೆ, ಸ್ವಾಮಿ ನೀನು ಅಳಬೇಡ ಎಂಬುದಾಗಿ ಹೇಳಿದ್ದು ಮಾತ್ರ ಅಲ್ಲ, ಆ ಯೌವನಸ್ಥ ಮಗನನ್ನು ಸತ್ತೊಳಗಿಂದ ಎಬ್ಬಿಸಿ ಆ ಯೌವನಸ್ಥ ಮಗನನ್ನು ಆ ವಿಧವೆಗೆ ಕೊಡ್ತಾರೆ. ಅವಳ ದುಃಖವನ್ನು ತೆಗೆದು ಅವಳಿಗೆ ಸಂತೋಷವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ಆ ಯೌವನಸ್ಥ ಮಗ ಅವಳ ಸಂತೋಷವಾಗಿದ್ದ, ಅವನನ್ನು ಕಳ್ಕೊಂಡಿದ್ದಾಳೆ ಅವಳು. ಆದರೆ ಸ್ವಾಮಿ ಆ ಯೌವನಸ್ಥನನ್ನು ಬದುಕಿಸಿ ವಿಧವೆಗೆ ಕೈಗೆ ಒಪ್ಪಿಸ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮ ದುಃಖವನ್ನು ತೆಗಿತಾರೆ, ನಿಮಗೆ ಸಂತೋಷವನ್ನು ಕೊಡ್ತಾರೆ. ನಾವು ಹಿಜ್ಕೀಯನ ಜೀವಿತವನ್ನು ನಾವು ನೋಡ್ತೇವೆ. ನಾವು ಯೆಶಾಯ 38ನೇ ಅಧ್ಯಾಯ ಅದರಿಂದ 1-5 ವಚನವನ್ನು ಓದಲಿಕ್ಕೆ ಬಯಸ್ತೇನೆ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಅವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಕಸ್ಥನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದಿದ್ದಾನೆ. ಯೆಶಾಯನದು ಪ್ರವಾದಿ ಬಂದು ಹೇಳ್ತಾನೆ, ನಿನ್ನ ದಿನ ಮುಗಿದಿದೆ, ನಿನ್ನ ಸಮಯ ಬಂದಿದೆ ಎಂಬುದಾಗಿ ಹೇಳುವಾಗ ಹಿಜ್ಕೀಯನಿಗೆ ಬಹಳ ದುಃಖ ಆಗ್ತದೆ. ಅವನು ಕಣ್ಣೀರು ಸುರಿಸಿ ಅವನ ಮುಖವನ್ನು ಗೋಡೆ ಕಡೆಗೆ ಮಾಡಿ, ಅಂದರೆ ದೇವರ ಕಡೆಗೆ ತಿರುಗಿಸಿ ಅವನು ಪ್ರಾರ್ಥನೆ ಮಾಡ್ತಾನೆ ಕಣ್ಣೀರಿನಿಂದ. ನಾನು ನಿನ್ನ ಸನ್ನಿಧಿಯಲ್ಲಿ ನಂಬಿಕಸ್ಥನಾಗಿ ಯಥಾರ್ಥನಾಗಿದ್ದ ನೆನಪು ಮಾಡಿಕೋ ದೇವರೇ ಎಂಬುದಾಗಿ. ದೇವರಿಗೆ ಮನ ಮರುಗುತ್ತಾರೆ. ಆತನು ಕರುಣಾಮಯಿಯಾಗಿರುವ ದೇವರು. ಅವರು ಹಿಜ್ಕೀಯನಿಗೆ ಹೇಳ್ತಾರೆ, ನಾನು ನಿನ್ನ ಆಯುಷ್ಯಕ್ಕೆ 15 ವರ್ಷವನ್ನು ಸೇರಿಸಿದ್ದೇನೆ,
ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯವನ್ನು ದೇವರ ಆತ್ಮನು ನಿಮಗೆ ಎಂದು ಮಾತನಾಡ್ತಾ ಇದ್ದಾನೆ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ, ನಿಮ್ಮ ಕಣ್ಣೀರನ್ನು ನೋಡಿದ್ದಾರೆ. ನೀವು ಎಣಿಸಬೇಡಿ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಲಿಲ್ಲವಾ, ದೇವರು ನನ್ನ ಕಣ್ಣೀರನ್ನು ನೋಡಲಿಲ್ಲವಾ, ನನಗೆ ಯಾಕೆ ಈ ಸಮಸ್ಯೆ ಹೋಗ್ತಾ ಇಲ್ಲ, ನನಗೆ ಯಾಕೆ ಈ ತೊಂದರೆ ಹೋಗ್ತಾ ಇಲ್ಲ ಎಂಬುದಾಗಿ. ಇಲ್ಲ ಪ್ರಿಯರೇ, ಎಲ್ಲವನ್ನು ನೋಡುವ ದೇವರು ಎಲ್ ರೋಹಿ. ಆತನು ನಿಮ್ಮ ಕಣ್ಣೀರನ್ನು ನೋಡಿದ್ದಾರೆ, ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾರೆ. ನಿಮಗೆ ಬರಬೇಕಾದ ಉತ್ತರ ಶೀಘ್ರದಲ್ಲಿ ಬರಲಿಕ್ಕಿದೆ. ದೇವರು ಬಲವಾದ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ, ನಿಮ್ಮ ಕಣ್ಣೀರನ್ನು ಒರೆಸ್ತಾರೆ. ಹಿಜ್ಕೀಯನ ದೇವರೇ ನಿಮ್ಮ ದೇವರಾಗಿದ್ದಾರೆ. ಆತನು ಬದಲಾಗಲಿಲ್ಲ, ಆತನು ಬದಲಾಗದ ಆತನು. ನಾವು ಹನ್ನಳ ಜೀವಿತವನ್ನು ನೋಡ್ತೇವೆ. ಹನ್ನಳಿಗೆ ಮಕ್ಕಳಿಲ್ಲ, ಅವಳು ಬಂಜಿ ಆಗಿದ್ಲು. ಅವಳ ಜೀವಿತದಲ್ಲಿ ಅಪಮಾನ ಇತ್ತು, ನಿಂದನೆ ಇತ್ತು, ಕಣ್ಣೀರಿತ್ತು, ಸಂಕಟ ಇತ್ತು. ಅವಳು ಒಂದು ದಿನ ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ದೇವರೇ, ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನಗೊಂದು ಮಗನನ್ನು ದಯಪಾಲಿಸು ಎಂಬುದಾಗಿ ಅವಳು ಕಣ್ಣೀರಿಡ್ತಾಳೆ. ಅವಳು ಆಂತರ್ಯದಲ್ಲಿ ದುಃಖಿಸ್ತಾ ಪ್ರಾರ್ಥನೆ ಮಾಡ್ತಾಳೆ. ಅವಳ ತುಟಿಯಿಂದ ಸ್ವರ ಹೊರಗೆ ಬರುವುದೇ ಇಲ್ಲ, ಪ್ರಾರ್ಥನೆ ಹೊರಗೆ ಬರಲಿಲ್ಲ. 1 ಸಮುವೇಲ 1ನೇ ಅಧ್ಯಾಯದ 9ನೇ ವಚನದ ಓದ್ತೇನೆ. ಹನ್ನಳು ಎದ್ದು ಯಾಜಕನಾದ ಎಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದ ಇರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಎಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಹನ್ನಳು ಬಹಳ ದುಃಖದಿಂದ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅವಳು ಹೃದಯದಲ್ಲಿ ಆಂತರ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅವಳ ತುಟಿಗಳು ಅಲ್ಲಾಡ್ತಾ ಇದೆ, ಆದರೆ ಯಾವ ಸ್ವರ ಹೊರಗೆ ಬರಲಿಲ್ಲ, ಯಾವ ಶಬ್ದ ಹೊರಗೆ ಬರಲಿಲ್ಲ. ಪ್ರಿಯರೇ, ಬೇಸಿಕಲಿ ಅವರ ಪ್ರಾರ್ಥನೆ ಹೃದಯದ ಆಂತರ್ಯದಲ್ಲಿ ಆಯಿತು. ದೇವರು ಆ ಪ್ರಾರ್ಥನೆಯನ್ನು ಉತ್ತರಿಸಿದ್ರು. ಹನ್ನಳ ದುಃಖವನ್ನು ತೆಗೆದು, ಅವಳ ಮನೋವ್ಯತೆಯನ್ನು ತೆಗೆದು, ಅವರಿಗೆ ಒಬ್ಬ ಮಗನನ್ನು ದಯಪಾಲಿಸಿದ್ರು. ಸಮುವೇಲನನ್ನು ದಯಪಾಲಿಸಿದ್ರು. ಪ್ರವಾದಿಯಾದ ಮಗನನ್ನು ದಯಪಾಲಿಸಿದ್ರು. ದೇವರು ಬಲವಾದ ಉತ್ತರವನ್ನು ಹನ್ನಳಿಗೆ ಕೊಟ್ಟು. ಪ್ರಿಯರೇ, ನಿಮ್ಮ ಹೃದಯದಲ್ಲಿ ಆಗುವ ಪ್ರತಿಯೊಂದು ವಿಜ್ಞಾಪನೆ, ವೇದನೆಯನ್ನು ನೋಡುವ ದೇವರು ಅದಕ್ಕೆ ಬಲವಾದ ಉತ್ತರವನ್ನು ಕೊಡುವ ದೇವರಾಗಿದ್ದಾರೆ. ಮನುಷ್ಯರು ಹೊರಗಿನ ತೋರಿಕೆಯನ್ನು ಮಾತ್ರ ನೋಡುದು, ದೇವರು ಎಲ್ಲವನ್ನು ನೋಡ್ತಾರೆ. ಇವತ್ತಿನ ಸಂದೇಶದ ವಾಕ್ಯ ಭಾಗದ ವಿಷಯ ಅದೇ, ಎಲ್ ರೋಹಿ, ಎಲ್ಲವನ್ನು ನೋಡುವ ದೇವರು. ಎಲ್ಲಿ ಮನುಷ್ಯರು ನೋಡ್ಲಿಕ್ಕೆ ಆಗುವುದಿಲ್ಲವೋ ಅಲ್ಲಿ ದೇವರು ನೋಡ್ತಾರೆ, ಆಂತರ್ಯವನ್ನು ನೋಡ್ತಾರೆ, ಹೃದಯದ ಆಳವಾದ ಸಂಗತಿಗಳನ್ನು, ಭಾವನೆಗಳನ್ನು ದೇವರು ನೋಡ್ತಾರೆ. ಪ್ರಿಯರೇ, ಅದಕ್ಕೆ ಮಹತ್ತಾದ ಉತ್ತರವನ್ನು ದೇವರು ಕೊಡ್ತಾರೆ. ದೇವರು ನೋಡಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಇರುವುದಿಲ್ಲ. ಪ್ರಿಯರೇ, ಅವರು ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ, ಅವರು ಖಂಡಿತವಾಗಿಯೂ ಪ್ರಾರ್ಥನೆಯನ್ನು ಉತ್ತರಿಸ್ತಾರೆ, ಮಹತ್ತಾದ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಇವತ್ತಿನ ಸಂದೇಶದ ವಿಷಯ ಅಷ್ಟೇ ಪ್ರಿಯರೇ, ಎಲ್ ರೋಹಿ, ಎಲ್ಲವನ್ನು ನೋಡುವ ದೇವರು. ದೇವರು ನಿಮ್ಮನ್ನು ನೋಡಿದ್ದಾರೆ, ನಿಮ್ಮ ಕಣ್ಣೀರನ್ನು ನೋಡಿದ್ದಾರೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾರೆ, ನಿಮ್ಮ ಹೃದಯದಲ್ಲಿ ಆಗುವ ಪ್ರತಿಯೊಂದು ವೇದನೆಯನ್ನು ನೋಡಿದ್ದಾರೆ. ಆತನು ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತಾರೆ, ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ, ನಿಮ್ಮ ದುಃಖವನ್ನು ತೆಗೆದು ನಿಮಗೆ ಸಂತೋಷವನ್ನು ಕೊಡ್ತಾರೆ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ ಸ್ವಾಮಿ. ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ಸ್ವಾಮಿ ಕೇಳಿಸಿಕೊಂಡ ಪ್ರತಿಯೊಂದು ಹೃದಯದಲ್ಲಿ ಮಹತ್ತಾದ ಕಾರ್ಯವನ್ನು ಮಾಡಿ ಸ್ವಾಮಿ. ನೀವು ಎಲ್ ರೋಹಿ, ಎಲ್ಲವನ್ನು ನೋಡುವ ದೇವರು ನೀವು ಆಗಿದ್ದೀರಿ ಸ್ವಾಮಿ. ಪ್ರತಿಯೊಬ್ಬರನ್ನು ಪರಾಂಬರಿಸುವ ದೇವರು, ಕಣ್ಣ ಗುಡ್ಡೆಯಂತೆ ಪರಾಂಬರಿಸುವ ಆತ ನೀವು ಆಗಿದ್ದೀರಿ ತಂದೆ. ಅಬ್ಬಾ ಸ್ವಾಮಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಅದ್ಭುತವಾದ ಕಾರ್ಯವನ್ನು, ಮಹತ್ತಾದ ಕಾರ್ಯವನ್ನು ಮಾಡಿ ಸ್ವಾಮಿ. ಅಪ್ಪ, ಅವರ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಸ್ವಾಮಿ ನೀವು ಪರಲೋಕದಲ್ಲಿ ಆಲಿಸಿ ಸ್ವಾಮಿ ಸದುತ್ತರವನ್ನು ದಯಪಾಲಿಸೋದಕ್ಕಾಗಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ ಸ್ವಾಮಿ. ಅಪ್ಪ ಸ್ವಾಮಿ, ಕಣ್ಣೀರುಗಳು ಒರೆಸಲ್ಪಡಲಿ ಸ್ವಾಮಿ. ಸಮಸ್ಯೆಗಳು ನೀಗಲಿ, ರೋಗಗಳು ವಾಸಿಯಾಗಲಿ, ದೆವ್ವದ ಬಾಧೆಗಳು ನೀಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ನಿಮ್ಮ ಪವಿತ್ರಾತ್ಮನ ಅಭಿಷೇಕದಿಂದ ಬಲದಿಂದ ತುಂಬಿಸಿ ಸ್ವಾಮಿ. ಅವರಿಗೆ ಹೊಸ ನಿರೀಕ್ಷೆ ಉಂಟಾಗಲಿ, ನಂಬಿಕೆ ಹೆಚ್ಚಾಗಲಿ ಸ್ವಾಮಿ. ಯೇಸುವೆ, ನಿಮ್ಮ ಮೇಲಿರುವ ಅವರ ಪ್ರೀತಿ ಹೆಚ್ಚಾಗಲಿ ರಾಜ. ಥ್ಯಾಂಕ್ ಯು ಲಾರ್ಡ್. ನೀವು ಅದ್ಭುತ ಮಾಡಿ ಅತಿಶಯ ಮಾಡಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಹೊಂದಲಿ ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್.
ಪ್ರಿಯರೇ, ಈ ವಾಕ್ಯ ಭಾಗ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದಾಯಕವಾಗಿದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಸಂದೇಶವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ, ಅವರ ಜೀವಿತವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.